ಅಯ್ಯೋ ನನ್ ಮಗಳು ಫೋನ್ ಮಾಡ್ತಾಳಲ್ಲ ಅಕ್ಷತೆ, ಮಾತಾಡ್ತೀನಿ, ಏನಂತ ಕೇಳ್ತೀನಿ. ಹಲೋ ಹೇಳವ. ಅಮ್ಮ, ಇದ್ ಯಾವ ಮನೆಗಮ್ಮ ನನ್ನ ಮದ್ವೆ ಮಾಡಿ ಕಳ್ಸಿದ್ಯಾ ನೀನು? ಯಾಕವ ಹಿಂಗ್ ಹೇಳ್ತಾ ಇದ್ದೀ? ಏನಮ್ಮ ಇವ್ರು, ನಾನು ಕಾಫಿ ಕುಡಿತೀನಂತ ಹಂಗ್ ಕುಡಿತಾರೆ ಯಾರಾದ್ರೂ? ಬೆಳಿಗ್ಗೆ ತಿಂದ್ರೆ ಕಾಪಿ, ಹೋದ್ರೆ ಕಾಪಿ, ಯಾರಾದ್ರೂ ಬಂದ್ರೆ ಕಾಪಿ, ಕಾಪಿ ಇಡು ಟೀ ಇಡು ಅಂತ ಸಾಯಿಸ್ತಾವ್ರೆ ನನ್ನ ಕೈಲಿ ಆಯ್ತಾ ಇಲ್ಲ ಇಲ್ಲಿ ಇರಕ್ಕೆ. ನಾನ್ ಬಂದ್ಬಿಡ್ತೀನಿ. ಏ ಹಳದೊಳೆ ಅಕ್ಷತೆ, ಬರೀ ಕಾಪಿ ಟೀ ಇಡಕ್ಕೆ ನೀನ್ ಹಿಂಗ್ ಅಂದ್ಬಿಟ್ರೆ ಹೆಂಗೆ? ಪಾಪ ನಿಮ್ ಅತ್ತೆ ಇಲ್ವಾ? ಅವ್ರಿಗೂ ಹೇಳು ಒಂಚೂರು ಇಡ್ತಾರ್ಕಂತೆ. ಅವಳೇನ್ ಸಾಮಾನ್ಯದವಳಲ್ಲ ಕಣಮ್ಮ. ಯಾರಾದ್ರೂ ಕಾಪಿ ಇಡು ಅನ್ನೋದನ್ನೇ ಕಾಯ್ಕೊಂಡು ಕುಂತಿರ್ತಾಳೆ. ಯಾರಾದ್ರೂ ಅಂದ್ಬಿಟ್ರೆ ಸಾಕು ಕುಂತಿತ್ತವೆ ಕಿರ್ಚ್ಬಿಡ್ತಾಳೆ. ಅಕ್ಷತೆ ನಂಗೊಂಚೂರು ಟೀ ಇಡವ, ಶುಗರ್ ಲೆಸ್ಸು ಅಂತ. ಅಯ್ಯೋ ಹೌದಾ, ಹಂಗಂದಳ ಅವಳು ನನ್ ಮಗಳಿಗೆ. ಅವಳು ನೋಡ್ದಾಗ್ಲೇ ಗೊತ್ತಿತ್ತು ಕಣೆ, ಸಿಡುಕ್ ಮುಂಡೆ ಅವಳು, ನನ್ನ ಅಟ್ಕಿತ್ತಿ. ಅಡ್ಗೆ ಮಾಡೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು, ಇದು ಯಾವ್ದು ಹಿಂಸೆ ಆಯ್ತಲ್ಲ ಕಣಮ್ಮ. ಇವ್ರು ಕಾಪಿ ಇಡು ಟೀ ಇಡು ಅನ್ನೋದೇ ಆಯ್ತಲ್ಲ ನಂಗೆ ತಡ್ಕೊಳಕ್ಕೆ. ಬಂದ್ಬಿಡ್ತೀನಿ ನಾನು. ಬೇಡ ಕಣವ, ನಾನೇ ಮುಂದಿನ ವಾರ ಬರ್ತೀನಿ, ಅವಾಗ ಅವಳಿಗೆ ಮುಟ್ ನೋಡ್ಕೊಳಂಗ್ ಹೇಳ್ತೀನಿ ಕತ್ತೆಲೋಡಿಗೆ. ಮುಂಡೆ ಮಕ್ಳಿಗೆ ಅದೇ ಕಾಪಿ ಟೀಯಲ್ಲಿ ವಿಷ ಕೊಟ್ಬಿಡ್ತೀನಿ ಅಷ್ಟೇ ನಾನು. ಮುಂಡೆ ಮಕ್ಳು ಎಲ್ಲ ಸತ್ತೋಗ್ಲಿ, ಕಾಪಿ ಟೀ ಕುಡ್ಕೊಂಡಯ್ಯ ದರಿದ್ರದವ್ರು. ನಮ್ಮ ಅಕ್ಷತೆ ಮಾಡಿದ್ರು ಮಾಡ್ಬಿಡ್ತಾಳೆ, ಕಿತ್ತೋದವಳು. ಹಲೋ ಅವ ಅಕ್ಷತೆ, ಹಂಗೆಲ್ಲ ಮಾಡ್ಬಿಟ್ಟಿ ಕಣವ, ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲಿಗೆ ಬೇಕಾದ್ರೂ ಬಿದ್ಬಿಟ್ಟನೋ. ಮುಂದಿನ ವಾರ ಬಂದ್ಬಿಟ್ಟು ಅದೇನ್ ಕಾಪಿದೋ ಟೀದೋ ನಾನು ಇತ್ಯರ್ಥ ಮಾಡ್ಕೊಡ್ತೀನಿ.